ಕೆಲಸ ಮಾಡು, ಒಂದು ಬೊಂಬೆಗೆ ಸೂಜಿ ಅಂತ ಹೆಸರಿಡು. ಅದನ್ನ ಯಾವಾಗ್ಲೂ ನಿನ್ ಜೊತೆನೆ ಇಟ್ಕೋ. ಅದ್ ಸೂಜಿ ಇದ್ದಾಗ ಆಗತ್ತಾ? ಆಗುತ್ತೆ. ನಾನೇ ಅವಳು ನಿನ್ ಜೊತೆ ಇರೋದಕ್ಕೆ ತಾನೆ ಇದ್ದಿದ್ದು. ನಾನು ಹೇಳ್ದೆ ಕೇಳಲ್ವಲ್ಲ ಬೊಂಬೆ. ಹಾಗಾದ್ರೆ ಆ ಬೊಂಬೆ ನಂತರ ಬಡೂಳಲ್ಲ ಬಿಡು. ಹೋಗೆ ಏನೋ ಹೇಳ್ತೀಯ. ಸರಿ, ನೀ ನಮ್ಮ ಮನೆಗ್ ಬರ್ತಿದ್ರೆ ನಾನೇ ಮೇರೆಯಾಗಿ ಬರ್ತೀನಿ, ಆಟ ಆಡೋಣ, ಆಯ್ತಾ? ಬೇಡ ರಶ್ಮಿ, ನಿಮ್ ಮನೇಲಿ ಗೊತ್ತಾದ್ರೆ ಕಳ್ಳನ್ ಮಗಳು ಜೊತೆ ಆಡ್ತೀಯ ಅಂತ ಬೈತಾರೆ. ನಿಮ್ಮಪ್ಪ ತಾನೇ ಕದ್ದಿದ್ದು, ನೀನಲ್ವಲ್ಲ. ರಶ್ಮಿ, ಸಾಕು. ನಮ್ಮಪ್ಪ ಕಳ್ತನ ಮಾಡಿದ್ರೆ ದೇವ್ರು ನೋಡ್ಕೋತಾನೆ. ನೀನ್ ಯಾವತ್ತೂ ಇಲ್ಲಿಗೆ ಬರ್ಬೇಡ. ರಶ್ಮಿಗೆ ಜಾಸ್ತಿ ಕೊಬ್ಬು. ಅವಳೆಲ್ಲಿ ಸಿಕ್ಕಿದ್ಲು? ಸಿಕ್ಕಿದ್ಲು, ಆಟ ಆಡ್ಬೇಕಂತೆ. ಪಾಪ ಕಣೆ, ಅವಳು ನಿನ್ನ ಎಷ್ಟು ಹಚ್ಕೊಂಡಿದ್ದಾಳೆ ಗೊತ್ತಾ? ಎಲ್ಲ ನಾಟಕ. ಸೂಜಿ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಹೌದಮ್ಮ, ನಾನು ಯಾವತ್ತೂ ಅವಳ ಜೊತೆ ಆಟ ಆಡಲ್ಲ. ಏನಾಯ್ತೆ? ಮತ್ತೆ ನಮ್ಮಪ್ಪನ್ನೇ ಅಂತಾಳೆ. ಏನಂತ? ಕಳ್ಳ ಅಂತೆ, ಶಿಕ್ಷೆ ಆಗಿಲ್ವಂತೆ, ಕಳ್ತನ ಮಾಡ್ತಾನೆ ಇರ್ತಾರಂತೆ. ಸುಳ್ಳಲ್ವಲ್ಲ ಬಿಡು. ಅಮ್ಮ, ನೀನ್ ನಮ್ ಪಾರ್ಟಿ ಅಲ್ವಾ, ಯಾಕಮ್ಮ ಹಾಗಂತೀಯ? ಸೂಜಿ, ನೀನಿನ್ನು ಚಿಕ್ಕವಳು. ಅಪ್ಪ ಅನ್ನೋ ಪ್ರೀತಿ ನಿನ್ಗೆ. ಪಾಪ, ಅವ್ರಾಗಿದ್ದಕ್ಕೆ ನಿಮ್ಮ ಅಪ್ಪನ ಸುಮ್ನೆ ಬಿಟ್ಟು ಕಳ್ಸಿದ್ದಾರೆ. ಬೇರೆಯವ್ರಾಗಿದ್ರೆ ಪೊಲೀಸರು ಕೊಡ್ತಾ ಇದ್ರು. ಬಾರೆ ಪ್ಲೀಸ್ ಸೂಜಿ. ಸೂಜಿ, ಅಮೋರೆ, ಸೂಜಿನ ಇಷ್ಟೊಂದು ಹಚ್ಕೊಂಡಿದ್ದಾಳ? ಹೇಳಿದ್ರೆ ಕರ್ಕೊಂಡ್ ಬರ್ತಿದ್ನಲ್ಲ. ರಶ್ಮಿ ಹುಷಾರಾಗೋಕ್ಕಿಂತನ. ಏನೋ ಮಕ್ಕಳ ಜಗಳ, ಅವಳು ಸೇರಿಸ್ಕೊಳ್ಳಲ್ಲ ಅಂತ ಕಳಿಸ್ಬಿಟ್ಟಿದ್ದಾಳೆ. ಈ ಹುಡುಗಿನೂ ಅದನ್ನೇ ಮನಸ್ಸಿಗೆ ಹಾಕೊಂಡು ಕೊರಗ್ತಿದ್ದಾಳೆ. ಸಂಜೆ ಬರ್ತಾ ಕರ್ಕೊಂಡ್ ಬರ್ತೀನಿ ಬಿಡಿ. ಅವಳು ಬರ್ಬೇಕಲ್ಲ. ಯಾಕೆ ಬರಲ್ಲ ಮೋರೆ? 4 ಮಾತು ಗದ್ರಿದ್ರೆ ಬರ್ತಾಳೆ. ಹೇಗೋ ಒಂದ್ಸತಿ ಅವಳು ಬಂದು ಹೋದ್ರೆ ಗೆಲುವಾಗಬಹುದು. ಸರೋಜಾ, ಸಿಕ್ಕಿದ್ದೆ ಚಾನ್ಸು ಅಂತ ಮತ್ತೆ ತಳ ಊರ್ಬೇಡ. ರಶ್ಮಿ 4 ದಿನ ಹೀಗಿರ್ತಾಳೆ, ಆಮೇಲೆ ತಾನೇ ಸರಿ ಹೋಗ್ತಾಳೆ. ಸೂಜಿ ಇಲ್ಲೇ ಇರಲ್ಲ ಮೋರೆ. ಒಂದ್ಸಲ ಬಂದ್ ರಶ್ಮಿನ್ ನೋಡಿದ್ರೆ ಮತ್ ಹೀಗೆ ಹಠ ಹಿಡಿದ್ರೆ ಸೂಜಿ ಬಂದೇ ಬರ್ತಾಳೆ ಅಂತ ಅನ್ನಿಸ್ಬಾರ್ದು ರಶ್ಮಿಗೆ. ಹೇಗೋ ಪೀಡೆ ತೊಲಗಿದೆ, ಮತ್ತವಳು ನೆರಳಿ ಮನೆ ಮೇಲೆ ಬೀಳೋದು ಬೇಡ. ಅಮ್ಮ. ಮತ್ತೇನು? ಅವಳೇನಾದ್ರೂ ಮತ್ತೆ ಈ ಕಡೆ ಬಂದ್ಲು ಅಂದ್ರೆ ನಾನೇನು ಮಾಡ್ತೀನೋ ಅದಕ್ಕೆ ನೀನೇ ಹೊಣೆ ಆಗ್ತೀಯ. ಸೂಜಿ, ಇದೆಲ್ಲ ನಿಂಗೆ ಕಣೆ. ನೀನಿನ್ಯಾವತ್ತೂ ನಾನು ಬಿಟ್ಟು ಹೋಗ್ಬಾರ್ದು. ಏನ್ ಗೊತ್ತಾ, ಪಪ್ಪ ಹೇಳ್ಬಿಟ್ಟಿದ್ದಾರೆ, ಅಜ್ಜಿ ರೂಮಲ್ಲೇ ಇರ್ಬೇಕು, ಇನ್ಯಾವತ್ತೂ ಈಚೆ ಬರಬಾರ್ದು ಅಂತ. ಅಜ್ಜಿ ನಮ್ಗೆ ತೊಂದರೆ ಕೊಡಲ್ಲ. ನೀನು ನಾನು ಬಿಟ್ಟು ಹೋಗಲ್ಲ ಅಲ್ವಾ? ಜಾಣೆ ನನ್ ಸೂಜಿ.